ಯಾವ ಪುಸ್ತಕ ಹೇಳು. ಕೇಳೋದು ಆಮೇಲೆ ಯಾರು ಹಾಕಿ ಬಂದಿರಲಿಲ್ಲ ಅವತ್ತು ಸುಮಾರು ಜನ ಹಾಕಿ ಬಂದಿರಲಿಲ್ಲ ಅಲ್ವಾ? ಕೇಳಿದೆ, ಅದು ಕೇಳಿದೆ ಸರ್. ನಾವೆಲ್ಲ ಇಲ್ಲಿ ಪರವಾಗಿಲ್ಲ, ನಾನು ಮಕ್ಕಳ ಹತ್ರ ಕೇಳಿದ ಕೆಲವ್ರು ಹಾಕಿ ಬಂದು ಕೆಲವ್ರು ಹಾಕಿ ಕೇಳಿದೆ. ಆಮೇಲೆ ಯಾರು ಹೊಡಿತಾರೆ ಅಂತ ಕೇಳಿದೆ, ಕೇಳಿದೆ. ಅದನ್ನ ನೀವು ಮೊದಲೇ ಪಾಯಿಂಟ್ ಮಾಡಿದ್ದು ಸರ್. ಇದು ವೈಟ್ ಯೂನಿಫಾರ್ಮ್ ಸರ್ಕಾರ ಕೊಡಬೇಕು ಅಂತ ಹೇಳಿ ನಾವು ನೋಟ್ ಮಾಡ್ತಾ ಇದ್ದೀವಿ. ಒಂದು ಪೇರೆಂಟ್ಸ್ಗಳು ಖರ್ಚು ಮಾಡ್ಕೊಂಡು 1,500 ಜೊತೆ ಮಕ್ಕಳಿಗೆ ದುಡ್ಡು ಹಾಕ್ತಿದ್ರು. ಆವಾಗ ಟೀಚರ್ಸ್ ಬೇಕಾದ್ರೆ ರೆಸರ್ವೇಶನ್ ಮಾಡಿ ಪರ್ಮಿಷನ್ ತಗೊಂಡು ವೈಟ್ ಕೊಡಬಹುದಾಗಿತ್ತು. ಈಗ ಟೀಚರ್ಸ್ ದುಡ್ಡು ಹಾಕಲ್ಲ ಮಕ್ಕಳಿಗೆ, ಬೇರೆ ಯೂನಿಫಾರ್ಮ್ ಅವರೇ ಕೊಡೋದು. ಪಾಯಿಂಟ್ ಬರಬಹುದು ಸರ್. ಬಟ್ಟೆ ಕೊಟ್ಟರೆ ದುಡ್ಡು ಹಾಕಿದ್ರೆ ಮಾಡೋದು ರೂಪದಲ್ಲಿ ಕೆಲವು ಮಾಡಿ ಈಗ ಅದರ ಜೊತೆಗೆ 4,000 ರೂಪಾಯಿ ಕೊಟ್ಟಿದ್ರು. ಅನುದಾನಕ್ಕೊಂದು 7,000 ರೂಪಾಯಿ, 3,000 ರೂಪಾಯಿ ಹಾಕಿ ಬರ್ಬೋದು. ದುಡ್ಡು ಬಂದಿದ್ರಲ್ಲಿ ಏನೇನೋ ತಗೋತಾರೆ ಇರ್ಲಿ ವಿಚಾರ. ಈಗ ನಮಗೂ ದುಡ್ಡು ಕಡಿಮೆ ಅಂತ ಇವ್ರಿಗೆ ಗೊತ್ತು, ಅದೇ ಸರ್ ಗೊತ್ತು ಇವರಿಗೆ. ನಾವು ನೋಡಿದ್ವಿ ಬರೀ 20,000 ಅಷ್ಟೇ ಬಂದಿರೋದು. 12,000 ರೂಪಾಯಿ ಬರೋದು. ಅದು ಸ್ಕೂಲ್ಗೆ 100 ಮಕ್ಕಳಿಗೆ 20,000. ಇದು 100 ಒಳಗಡೆ ಇದ್ರೆ ನಮಗೆ 12,000 ರೂಪಾಯಿ ಕೊಡೋದು. ಆ 12% ಆ ವರ್ಷ ಕಂಪ್ಲೀಟ್ ಮಾಡ್ಕೊಡೋದು. ಕಸ್ಬರ್ಕೆಯಿಂದ ಹಿಡಿದು ಸೋಪಿಂದ ಹಿಡಿದು ಎಲ್ಲ ಪೇರೆಂಟ್ಸ್ಗಳಿಗೆ ಜನ ಕೊಡೋದು ಅಂತ. ಈ ಡಸ್ಟ್ಬಿನ್ ಅದನ್ನು ಸಮೇತ ಒಂದು ಕಸ್ಬರ್ಕೆ ಸಮೇತ ಸರ್ಕಾರದ ಏನು ಕೊಡಲ್ಲ, ದುಡ್ಡು ಕೊಡೋದು ಕಡಿಮೆ ತುಂಬಾ ಅಂತ ಹೇಳಿ ಅವ್ರಿಗೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ನಾವು ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿದೀವಿ. ಸರಿಯಾದ ದುಡ್ಡೇ ಕೊಟ್ಟಿಲ್ಲ ಅಂದ್ರೆ ಆ ಸ್ವಚ್ಛವಾಗಿಲ್ಲ, ಶುದ್ಧವಾಗಿಲ್ಲ, ಶೌಚಾಲಯ ಕ್ಲೀನ್ ಇಲ್ಲ, ಕೈ ತೊಳೆ ಜಾಗ ಕ್ಲೀನ್ ಇಲ್ಲ ಅಂತ ನಾವು ಯಾರ ಮೇಲೆ ಬರೆಯೋದು? ಯಾರು ಮಾಸ್ಟರ್ ಮಾಡೋಕ್ಕಾಗತ್ತಲ್ವಾ? ಅಥವಾ ಸಮಸ್ಯೆಗಳಿದ್ದಾಗ ಅದು ಸರ್ಕಾರ ಒಂದು ಏನೋ ಒಂದು ವ್ಯವಸ್ಥೆ ಮಾಡುತ್ತೆ. ನಾವೀಗ ಹುಡುಗರು ತಟ್ಟೆ ತೊಳಕ್ಕೆ ಸೋಪ್ ಕೊಡ್ಬೇಕು ಅಂತ ಹೇಳ್ತೀವಿ. ಅಲ್ಲಿಗೆ ಎಲ್ಲ ಸೋಪ್ ಕೊಡಕ್ಕೆ ದುಡ್ಡಿಲ್ಲ. ಮತ್ತೆ ಇವೆಲ್ಲ ನಾವು ಸಾಕಷ್ಟು ಎಲ್ಲ ಸರ್ಕಾರ ಹೇಳುತ್ತಪ್ಪ ಪಾಯಿಂಟ್ ಔಟ್ ಮಾಡಿದ್ದೀವಿ. 134 ಪ್ರಶ್ನೆಗಳಿವೆ. 134 ಪ್ರಶ್ನೆ ಓದ್ಬಿಟ್ರೆ ಇದೆಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದು ಸರ್ಕಾರ. ಇದರಲ್ಲಿ 25-30% ಸೇರಿಲ್ಲ. ಈಗ ನೋಡಿ, ವಿದ್ಯಾರ್ಥಿ ಬಂದಿಲ್ಲ, ಸ್ಕಾಲರ್ಶಿಪ್ ಸರ್ ಹಾಕಿ ಬಂದಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ. ಜೊತೆಗೆ ಈಗ ಬರುತ್ತೆ ಕೆಲವು ಟೈಮಲ್ಲಿ ಬುಕ್ಸ್ ಒತ್ತಡ ಆಗುತ್ತೆ. ಬಟ್ ಇದನ್ನು ನಾವು ಪಾಯಿಂಟ್ ಔಟ್ ಮಾಡಿದ್ರೆ ಮಾತ್ರ ಪೇರೆಂಟ್ಸ್ ಆಗಲಿ ನಾವಾಗಲಿ ಪಾಯಿಂಟ್ ಔಟ್ ಮಾಡಿ ಸರ್ಕಾರದ ಗಮನಕ್ಕೆ ತಂದ್ರೆ ಮಾತ್ರ ಅಲ್ಲಿ ಸರ್ ಹೋಗೋದು. ಈಗ ಬದಲಾವಣೆ ಗ್ಯಾರಂಟಿ ಆಗೇ ಆಗುತ್ತೆ. ನಿಮ್ಮ ಬೇಡಿಕೆಗಳು ಏನಾದ್ರು ಒಂದು ಕೊಡ್ತೀವಿ ಅಂದ್ರೆ ಒಟ್ಟಾರೆ ನಾವು ರಾಜ್ಯದಲ್ಲಿ ಎಲ್ಲ ಸ್ಕೂಲ್ ಆಡಿಟ್ ಮಾಡ್ತಾ ಇದ್ದೀವಿ. ಎಲ್ಲ ಸ್ಕೂಲಲ್ಲೂ ಇದೇ ತರ ಒಪಿನಿಯನ್ ಬರ್ತವೆ, ಮ್ಯಾಕ್ಸಿಮಮ್ ಬರದೇ ಬರ್ತವೆ. ಅಷ್ಟು ಒಪಿನಿಯನ್ ನಾವು ನೇರವಾಗಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತೀವಿ. ಗೌರ್ಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಏನಾಗುತ್ತೆ, ನಮ್ಮ ನಿರ್ದೇಶನಗಳಿಂದ ಅದು ಫೈಂಡ್ ಔಟ್ ಮಾಡಿಕೊಂಡು ಅದನ್ನ ಸನ್ಮಾನಕ್ಕೆ ನಾವು ವ್ಯವಸ್ಥೆ ಮಾಡುತ್ತೆ. ಕಳೆದ ಬಾರಿ ನಾವು ಬಜೆಟ್ ಆಡಿಟ್ ಮಾಡಿದ್ವಿ. ಆ ಶಾಲಾ ಅನುದಾನ ಕೊರತೆ ಅಂದರೆ ಬಿಡುಗಡೆ ಆಗ್ತಿರಲಿಲ್ಲ ಸರ್ಕಾರಿಗೆ. ಮತ್ತೆ ಫೈಂಡ್ ಔಟ್ ಮಾಡಿಕೊಟ್ರೆ ಇಡೀ ತಾಲೂಕಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನೀವು ಏನು ಏನು ಹೇಳ್ಬಿಟ್ಟು ಸರೋದದ ಅಂತ ಹೇಳಿ ನೀವು ಗೋಪ್ಯ ನೀವು ಇಟ್ಕೊಂಡ್ರೆ ಗೋಪ್ಯ ಕಾಪಾಡ್ಕೋದ್ರೆ ಈ ಸಮಸ್ಯೆ ನೀವು ಶಾಲೆಯಲ್ಲಿ ಇರೋದು ಇಡೀ ತಾಲೂಕು ಎಲ್ಲ ಶಾಲೆಯಲ್ಲೂ ಅದೇ ಸಮಸ್ಯೆ ಮುಂದುವರಿತಾ ಇರ್ತದೆ. ನಾವು ಸರಿಪಡಿಸ್ಬೇಕು ಬಂದಾಗ ನೀವು ಸಮಸ್ಯೆನ ಓಪನ್ ಆಗಿ ಹೇಳ್ಬೇಕು. ಓಪನ್ ಆಗಿ ಹೇಳಿದ್ರೆ ಇಡೀ ತಾಲೂಕಲ್ಲ, ಜಿಲ್ಲೆ ಅಥವಾ ರಾಜ್ಯದಲ್ಲಿ ಆ ಸಮಸ್ಯೆ ನಾವು ಹೇಳಿಲ್ಲ, ಮುಂದೆ ಕ್ರಮ ಮಾಡಬೇಕು. ಹಾಗಾಗಿ ದಯಮಾಡಿ ಬಂದಿದ್ದೀರಿ, ನಿಮ್ಗೆ ಈ ವಿಚಾರ ಗೊತ್ತೇ ಇರಲಿಲ್ಲ.